ಇದು ನಾವು ಹೋಗ್ತಾ ಇರೋ ಬೆಟ್ಟ. ಇವತ್ತು ಡೇ 2 ಆಫ್ ವ್ಲಾಗ್. ಗೊತ್ತಿಲ್ದಿರೋ ಬೆಟ್ಟಕ್ಕೆ ಈ ದಿನ ಶುಭ ದಿನ. ಮುಸ್ಸಂಜೆ ಅಲ್ಲ, ಮುಂಜಾನೆ. ಈಗ ನಾವು ಈ ಚೆನ್ನಳ್ಳಿ ಬೆಟ್ಟ ಚೆನ್ನಳ್ಳಿ ಬೆಟ್ಟ ಅಲ್ಲಿಯ ಚಾಮುಂಡಿಪುರ ಬೆಟ್ಟ, ಅದನ್ನ ಹತ್ತಕ್ಕೆ ಹೊರಟಿದ್ದೀವಿ. ತುಂಬಾ ಟಫ್ ಇದೆ. ಯಪ್ಪ ಬಾಬ್ರೋ, ತಲೆ ಕೆಡ್ಸ್ಕೊಳ, ನಾನು ಇದ್ದೀನಿ ನಡೀಲಿ. ಜೀವನದಲ್ಲಿ ಬರುತ್ತೆ ಈ ಬೆಟ್ಟ ಏನ್ ಬ್ರೋ, ಇಷ್ಟ ಮೇಲೆ ಬಂದ್ಬಿಟ್ಟು ಆಗ್ಲೇ ಪ್ರಪಂಚನೇ ಮುಂದೆ ಕಾಣ್ತಾ ಇದೆ. 10 ರೂಪಾಯಿ ಆಕ್ಟಿಂಗ್ ಮಾಡ್ಲಾ, 100 ರೂಪಾಯಿ ಆಕ್ಟಿಂಗ್ ಮಾಡ್ತಾನೆ. ಈ ಸುದಿನ ಹವ ಆಗ್ಲೇ ಸುಸ್ತಾಗಿದೆ ನಾನು ಹೇಮಂತ್ ಅವ್ರಿಗೆ. ನೋಡಿ ನಮ್ಮ ರಾಮನಗರ ಎಷ್ಟು ಸುಂದರವಾಗಿದೆ. ಮನೆಗಳೆಲ್ಲ ಸಣ್ಣ ಸಣ್ಣ ಬ್ಲಾಕ್ ತರ ಕಾಣ್ತಿದೆ. ಬೆಟ್ಟ ಎಲ್ಲ ದಪ್ಪ ದಪ್ಪ ಬಂಡೆಗಳ ತರ ಕಾಣ್ತಿದೆ. ನೋಡಿ, ಎಲ್ಲೇ ನೋಡಿದ್ರು ತೆಂಗಿನ ತೋಟ, ಮಾವಿನ ತೋಟ, ಟಂಗ್ 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 ಟಂಗ್. ಬೆಟ್ಟ ಚೆನ್ನಾಗಿತ್ತಲ್ಲ. ಅಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ. ಒಂದಲ್ಲ ಒಂದಿನ ಬರೋ ಬೆಟ್ಟನೆಲ್ಲ ಹತ್ಕೊ ಬರ್ಬೇಕಣ್ಣ. ಈಗ ಒಂದು ಸ್ವಲ್ಪ ದಿನ ಆಗೋಷ್ಟರಲ್ಲಿ ನೆಕ್ಸ್ಟ್ ಪ್ಲಾನ್ ನಿಮ್ಗೆ ಕಾಣ್ತಿದ್ಯಲ್ಲ ಆ ಬೆಟ್ಟ. ಮೊನ್ನೆ ಲಾಗ್ ನೋಡಿ ತುಂಬಾ ವ್ಯೂಸ್ಗಳು ಬಂದಿದೆ ಮೊದಲನೇ ದಿನನೇ. ತುಂಬಾ ಸಪೋರ್ಟ್ ಮಾಡಿದೀರಾ. ತುಂಬಾ ಎಷ್ಟು ಸಪೋರ್ಟ್ ಮಾಡಿದೀರಾ ಅಂದ್ರೆ ನಮ್ಗೆ ಯೂಟ್ಯೂಬ್ ಓಪನ್ ಮಾಡಕ್ ಐತಿಲ್ಲ. ತುಂಬಾ ಬಿಲಿಯನ್ ಬರೀ ಕಮೆಂಟ್ಸ್ ಎಲ್ಲ ಟ್ವಿಂಟ್. ನೀವು ಅಂದ್ಕೊಂಡಂಗಿಲ್ಲ, ಇದು ತುಂಬಾ ಡಿಫಿಕಲ್ಟ್ ಇದೆ ಬೆಟ್ಟ. ಈ ದಾರಿನೇ ಕಾಣ್ತಾ ಇಲ್ಲ. ನನ್ನ ಫ್ರೆಂಡ್ ಅಲ್ಲಿ ತಗ್ಲಾಕೋಬಿಟ್ಟಿದ್ದಾನೆ. ಅವ್ನಿಗೆ ದಾರಿ ಕಾಣ್ತಾ ಇಲ್ಲ ಎಲ್ಲಿ ಬರಬೇಕು ಅಂತ. ಮಚಾ ಬಿಡ್ಸ್ಕೊಂಡ ಅಲ್ಲ, ಬೇಲಿಯಿಂದ ಬಂದ, ಇನ್ನೂ ಬರ್ತಾನೆ ಇದೆಯಾ ಗಾಯ್ಸ್? ತುಂಬಾ ಕಷ್ಟ ಇದೆ ಬೆಟ್ಟ ಹತ್ತೋದು. ನೋಡಿ, ಹಿಂದೆಗಡೆನೆ ಇದೆ ಬೆಟ್ಟ. ನಾವು ಬೆಟ್ಟದ ಮೇಲೆ ಕೂತಿದ್ದೀನಿ. ಅಲ್ಲಿ ಬಳ್ಳಪ್ಪನರಿ ಕೆರೆ ಇದೆ. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಲ್ಲೊಂದು ಪೊದೆಯಿಂದ ಏನೋ ಒಂದು ಗಿಡ ಮರಗಳೆಲ್ಲ ಆಡ್ತಿವೆ. ಅಲ್ಲಿದ್ದಾನೆ ನನ್ನ ಫ್ರೆಂಡು. ಅವ್ನು ತಗಲಾಕೊಂಡಿದ್ದಾನೆ. ನೋಡಿ ಕೈ ಯಾವ ಥರ ಆಗಿದೆ ಅಂತ. ಫುಲ್ಲು ಬ್ಲಡ್ ಬರ್ತಿದೆ. ಮುಳ್ಳೆಲ್ಲ ಎಲ್ಲೆಲ್ಲೋ ಚುಚ್ಕೊಂಡಿದೆ. ಕೈಯೆಲ್ಲ ನೋಡಿ ಹೀಗಾಗಿದೆ. ಆಮೇಲೆ ಬಟ್ಟೆ ಎಲ್ಲ ಕಿತ್ತೋಗೈತೆ. ಆಮೇಲೆ ಈ ಕೈ ಫುಲ್ ಎಲ್ಲ ಕ್ಯಾಮ್ರಾದಲ್ಲಿ ಅಷ್ಟು ಇದಾಗಿತ್ತು ಕಾಣಿಸ್ತಾ ಇಲ್ಲ, ಬಟ್ ತುಂಬ ಮುಳ್ಳೆಲ್ಲ ಚುಚ್ಕೊಂಡಿದೆ. ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ. ಆದರೆ ಅಲ್ಲಿ ನೋಡಿ ನಿಮಗೆ ಬೇಕಾರೆ ಅಲ್ಲೊಂದು ಪೊದೆಯಲ್ಲಿ ಗಿಡಗಳು ಅಲ್ಲಾಡ್ತಿರೋದು ಕಾಣ್ತಾ ಇರ್ಬೋದು. ತುಂಬ ಪೀಸ್ ಆಗಿದೆ. ರಾಮನಗರ ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಬರ್ತಾನೆ ಇನ್ನೇನು ನಮ್ಮ ಫ್ರೆಂಡ್ ಬರ್ತಾನೆ. ಚಾ ಇನ್ನೂ ಅಲ್ಲೇ ಇದೆಯಾ? ಮಚ್ಚಾ ನೀನು ಇನ್ನ ಅಲ್ಲಿದ್ಯಾ? ಇದು ನೋಡು, ಇದನ್ನೇ ರೋಪ್ ಹಿಡ್ಕೊ ಹತ್ಬೇಕು. ಇಲ್ಲಿ ಇಟ್ಕೊಂಡು ಬಾ. ಮಚ್ಚಾ ರೋಪ್ ಐತೆ, ನ್ಯಾಚುರಲ್ ರೋಪು. ಫ್ರೆಂಡ್, ನೀವು ಅವನಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗಿದೆ. ಇದು ನನಗೆ ತುಂಬ ಕಾಯ್ತಾ ಇದ್ರಿ ಅಂತ ಕಂದ್ಕೋತೀನಿ. ನೋಡಿ ಇಲ್ಲಿ ಬಂದಿದ್ದಾನೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡು, ರೋಪ್ ಇಲ್ಲಿದೆ. ಈ ರೋಪಿಂದ ಹತ್ಬೇಕು ನೀನು. ಇಲ್ಲ ಕಿತ್ತೋಗಲ್ಲ ಬ್ರೋ, ನಾನೇ ಎತ್ತಿದ್ದೀನಿ ಬ್ರೋ. ಇದೊಂದು ರೋಪ್ ಹತ್ಬಿಟ್ರೆ ನೀನು ಮೇಲ್ಗಡೆಗೆ ಬರ್ತೀಯಾ ಬ್ರೋ? ನೋಡಿ ಫ್ರೆಂಡ್ಸ್, ತುಂಬ ಕಷ್ಟ ಆಗ್ತಿದೆ ಅಂತ ಗೊತ್ತು. ನಿಮಗೋಸ್ಕರ, ನಿಮಗಾಗಿ ನನ್ನ ಫ್ರೆಂಡ್ ಬರ್ತಾನೆ, ಗೊತ್ತದು. ಎಲ್ಲೂ ಕಿತ್ತೋಗೋ ಸೀನ್ ಇಲ್ಲ. ಬಂದ ನೋಡಿ ರೋಪ್ ಎಷ್ಟು ಗಟ್ಟಿಯಾಗಿದೆ ಅಂತ ನೀವೇ ನೋಡ್ಬೋದು. ಕೊನೆಗೂ ಬಂದಿದ್ದೀವಿ ಗಾಯ್ಸ್. ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ನಿಮ್ಗೆ ವಿಡಿಯೋ ಹಾಕ್ತೀವಿ. ಬಾಯ್ ಬೇಡಲ್ಲ ಮಚ್ಚ, ಕಂಟಿನ್ಯೂ. ಅಂಗಲದಲ್ಲಿ ಟೈಮ್ ಎಷ್ಟು? 7:15 ನೋಡಿ ಗಾಯ್ಸ್, ರಾಮನಗರ ಮಳೆ ಬರ್ತಿದೆ.
ಒಳ್ಳೆ ವ್ಯೂ. ಮಳೆ ಬರ್ತಿದೆ, ಹವಾಮಾನ ವರದಿ. ತುಂಬಾ ಕಷ್ಟ ಆಗ್ತಿದೆ, ಸುರಿತೈತೆ. ಯಾವ್ದೋ ಆರಾಮಾಗಿರೋ ದಾರಿ ಇತ್ತಂತೆ, ಉಸಿರಾಡಕ್ ಐತೆಲ್ಲ. ಕಷ್ಟಪಟ್ಟು ಹಗ್ಗ ಇಟ್ಕೊಂಡೆಲ್ಲ ಬಂದಿದೀವಿ. ಪಕ್ಕ ಇರೋ ಮೋಡ ಇಲ್ಲೇ ಕಾಣಿಸ್ತೈತೆ. ನೋಡಿ ಫುಲ್ಲು ಡೀಪ್ ಬ್ರೀತ್ ಐತೈತೆ. ಅದ್ರ ಜೊತೆಗೆ ಹಕ್ಕಿಗಳು ಬೇರೆ, ಹಕ್ಕಿಗಳು ಚಿಲಪಿಳ ಅನ್ಸುತ್ತೆ. ನಮ್ಮ ರಾಮನಗರ ಸುಂದರ. ಬನ್ನಿ, ಚೆನ್ನಾಗಿದೆ. ಬಟ್ ಆದ್ರೆ ದಾರಿ ತಿಳ್ಕೊಂಡು ಬನ್ನಿ, ನಮ್ಮ ಥರ ಮಾಡಕ್ ಹೋಗ್ಬೇಡಿ. ಚಾಮುಂಡಿಪುರ ಬೆಟ್ಟ ತಕ ಫಿಲ್ಮ್ ಹೇಳ್ತಾರೆ. ಆ ಕಡೆ ಎಲ್ಲ ನಮ್ದೆ, ಈ ಕಡೆ ಎಲ್ಲ ನಮ್ದೆ. ವ್ಯೂ ಮಾತ್ರ ಸೂಪರ್ ಆಗಿದೆ. ಚಾಮುಂಡಿಪುರ ಬೆಟ್ಟ ಅಲಿಯಾಸ್ ಚೆನ್ನೈನಹಳ್ಳಿ ಬೆಟ್ಟ ನೋಡಿ. ಇಲ್ಲಿ ಮತ್ತೊಂದು ನೀರಿದೆ. ಇಲ್ಲಿ ನೋಡಿ ಕಪ್ಪೆ ಎಲ್ಲ ರನ್ನಿಂಗ್ ರೇಸ್ ಮಾಡ್ತಿದೆ. ಇಷ್ಟು ಪ್ಯೂರ್ ಆಗಿದೆ ನೋಡಿ, ಇಷ್ಟು ಪ್ಯೂರು. ವ್ಯೂ ಮಾತ್ರ ಸೂಪರ್ ಆಗಿದೆ. ನಾವು ಫೈನಲಿ ಮೇಲೆ ಬಂದಿದ್ದೀವಿ. ಮೇಲಂದ್ರೆ ಬೆಟ್ಟದ ಮೇಲೆ ತುಂಬಾ ಕಷ್ಟ ಇದೆ. ಬಟ್ ಈಸಿ ದಾರಿ ಇದೆ, ಹೋಗ್ಬೇಕಾರೆ ಹುಡ್ಕೋಣ ಆಮೇಲೆ ಅಂತ ಇದ್ದೀವಿ. ತುಂಬಾ ಜನ ಕಮೆಂಟ್ ಮಾಡಿದ್ರು, ತುಂಬಾ ವ್ಯೂಸ್ ಹೋಗಿದೆ, ತುಂಬಾ ಲೈಕ್ಸ್ ಬಂದಿದೆ. ನಮ್ಮ ವ್ಲಾಗ್ಗೆ ತುಂಬಾ ಕಾಯ್ತಾ ಇದ್ರಿ, ಅದಕ್ಕೋಸ್ಕರ ಇಷ್ಟು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಸ್ವಲ್ಪ ಜಾಸ್ತಿ ಕಷ್ಟ. ಪರ್ಫೆಕ್ಟ್ ವ್ಲಾಗ್ ಮಾಡಾಕ್ತೀವಿ. ನೀವು ಡೈಲಿ ವ್ಲಾಗ್ ಅಂದ್ರೆ ದಿನ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಇಬ್ರು ತುಂಬಾ ಚೆನ್ನಾಗಿ ಕಮೆಂಟ್ ಹಾಕಿದ್ರು. ಒಬ್ರು ವಿನಯ್ ಅಂತ, ಅವರು ಯಶ್ ಎಂಪೈರ್ ಅನ್ನೋ ಒಬ್ಬ ಲೀಡರ್. ಅವನು ಅಂದ್ರೆ ಇನ್ಸ್ಟಾದಲ್ಲಿ ಅವ ಅಕೌಂಟ್ಗೆ ತುಂಬಾ ಜನ 100K ಫಾಲೋವರ್ಸ್ ಇದ್ದಾರೆ. ನಿಯರ್ಲಿ 98-97 ಅಷ್ಟಿದ್ದಾರೆ. ಹೌದು, ಅವರೇ ಅಡ್ಮೈನು. ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ನಿತಿನ್ ಅವರು ನಮ್ಮ ದೋಸ್ತರು. ಅವರು ತುಂಬಾ ಒಳ್ಳೆ ಏನೋ ನಲಂದ ಯೂನಿವರ್ಸಿಟಿಲಿ ಓದ್ತಿದ್ದಾರೆ. ತುಂಬಾ ಒಳ್ಳೆ ಎಜುಕೇಶನ್ ಮಾಡ್ತಾ ಇದ್ದಾರೆ. ಅವರು ಟಾಪ್ ಕಾಲೇಜಲ್ಲಿ ಅಬ್ರಾಡ್ಗೆ ಅಲ್ಲೇ ಇಲ್ಲಿ ತುಂಬಾ ಸರಿ ಹೋಗಿ ಬಂದಿದ್ದಾರೆ. ಹೌದು, ಅವರು ಕೂಡ ಕಮೆಂಟ್ ಹಾಕಿದ್ದಾರೆ. ಇನ್ನೂ ತುಂಬಾ ಕಮೆಂಟ್ಸ್ಗಳು ಬಂದಿದೆ. ಆಮೇಲೆ ಇನ್ನೊಬ್ರು ಪ್ರಜ್ವಲ್ ಅಂತ ಕಮೆಂಟ್ ಮಾಡಿದ್ದಾರೆ. ಅವರು ಎಷ್ಟು ಏನು ಅಂದ್ರೆ ತುಂಬಾ ಸಿಲ್ಲಿಯಾಗಿ ಕಮೆಂಟ್ ಮಾಡಿದ್ದಾರೆ. ಪ್ರಜ್ವಲ್ ಅಂದ್ರೆ ಇವನು ಅನ್ಕೋಬೇಡಿ, ಇವನ್ಗೇನು ಮಾಡೋ ಕೆಲಸ ಇಲ್ವಾ? ಇವನ್ ಕೆಲಸ ನಮಗೆ ನಾವೇ ಮಾಡ್ಕೊಳಕ್ಕೇನು ನಮ್ಗೇನು ಹುಚ್ಚ? ಇಲ್ಲ, ಹಂಗೆಲ್ಲ ಮಾಡಲ್ಲ ನಾವು. ಪ್ರಜ್ವಲ್ ಅಂತ ಮಾಡಿದ್ದಾರೆ. ಅದು ಏನಂತ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಲೊಕೇಶನ್ ಹಾಕಿ ಅಂತ ಮಾಡಿದ್ದಾರೆ. ಲೊಕೇಶನ್ ಆಲ್ರೆಡಿ ಹಾಕಿದೀವಿ ಪ್ರಜ್ವಲ್ ಅವರೇ. ಏನ್ ನೀವು ಸಿಲ್ಲಿಯಾಗಿ ಏನು ಕಮೆಂಟ್ ಮಾಡ್ತೀರಾ? ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ನಿಮ್ಗೆಲ್ಲ ಮೊಬೈಲ್ ಸಿಗ್ಲೇಬಾರ್ದು. ನೀವು ಯಾಕಾದ್ರೂ ಮೊಬೈಲ್ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ. ಚಿಕ್ಕ ಮಕ್ಳಿಗೆ ಮೊಬೈಲ್ ಸಿಗ್ಬಾರ್ದು. ತುಂಬಾ ಚೆನ್ನಾಗಿದೆ ವೆದರ್ ನೋಡಿ. ಅಲ್ಲೆಲ್ಲ ಹೈವೇ ಹೋಗ್ತಾರೆ, ತುಂಬಾ ಚೆನ್ನಾಗಿದೆ. ರಾಮನಗರ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಹೈವೇ ಅಂಡ್ ಅಲ್ಲಿ ಹೈವೇ ಫಾಗ್ ಬೀಳ್ತಿದೆ. ಸುತ್ತಲೂ ಬೆಟ್ಟ ನೋಡಿ. ತುಂಬಾ ಗಾಳಿ ಇದೆ. ಸಣ್ಣಕ್ಕಿರೋರು ಯಾರು ಬರಕ್ ಹೋಗ್ಬೇಡಿ. ಬನ್ನಿ, ದಷ್ಟಪುಷ್ಟವಿರೋರು, ವೆಯ್ಟ್ ಇರೋರು ಬನ್ನಿ. ಇಲ್ಲಾಂದ್ರೆ ಪ್ಯಾರಾಚೂಟ್ ತರ ಹೊರಟೋಗ್ತೀರಾ. ಸಕ್ಕತ್ತಾಗಿದೆ ವೆದರ್ ಮಾತ್ರ. ಅಕ್ಕ ಪಕ್ಕ ಇಲ್ಲ, ಸಿಳ್ಳೆ ಗಾಳಿ. ಚಳಿ ಆಗ್ತಿದೆ. ಮೇ ಬಿ 0 ಡಿಗ್ರಿ ಟೆಂಪರೇಚರ್ ಇದೆ. ಓಕೆ, 17-16 ಅಲ್ಲಿ ಇದೆ. ಒಂದು 20 ಅನ್ಕೊಳ್ಳಿ. ಚಳಿ ಆಗ್ತಿದೆ. ಗಡ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ಆ ಕಡೆ ಸೈಡ್ ಇನ್ನೂ ಚೆನ್ನಾಗಿದೆ. ವಿಡಿಯೋ ಹಾಕ್ತೀವಿ ನೋಡಿ. ನೀವು ಇಲ್ಲಿ ಬರ್ಬೇಕಂದ್ರೆ ನೋಡೋಣ ದಾರಿ ಇದೆಯಾ ಅಂತ. ಇಲ್ಲಾಂದ್ರೆ ಅಡ್ವೆಂಚರ್, ನೀವು ನಮ್ಮ ಥರ ದಾರಿಲಿ ಬಂದರೆ ಒಳ್ಳೆ ಎಕ್ಸ್ಪೀರಿಯನ್ಸು, ಒಳ್ಳೆ ಅಡ್ವೆಂಚರ್ ಫೀಲು. ಸ್ವಲ್ಪ ಆ ಕಡೆ ಕುಯ್ದೋಗ್ಬೋದು. ಓಕೆ, ಖಂಡಿತ ಲೊಕೇಶನ್ ಹೋಗ್ಬೇಕಾದ್ರೆ ಯಾವ ಕಡೆ ಸೈಡ್ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಮೇನ್ ಆಗಿ ಪ್ರಜ್ವಲ್ ಅವ್ರಿಗೆ ನಿಮಗೆ ಲೊಕೇಶನ್ DM ಮಾಡ್ಬಿಡ್ತೀವಿ. ಮತ್ತೆ ಲೊಕೇಶನ್ ಕೇಳಿಬಿಡಿ. ಏನಾದ್ರು ಸೀರಿಯಸ್ ಆಗಿರೋರು ಏನೋ ಕೇಳಿ. ಆಮೇಲೆ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ನಾವು ಅದ್ರಲ್ಲಿ ಟಾಪ್ 3 ಮಾತ್ರ ರಿಪ್ಲೈ ಕೊಡ್ತಾ ಇದ್ದೀವಿ.
ಓ ಅದು ಕೂಟ್ಕಲ್ ಬೆಟ್ಟ. ಹುಲಿ ಕೂಟ್ಕಲ್ ಬೆಟ್ಟ ಅದು ಎಲ್ಲಿ ಗೊತ್ತಾ? ತುಂಬಾ ಬಾಗಿದೆ ಅದು. ನ್ಯಾಚುರಲಿ ನಿಮ್ಗೆ ಬಂದಿರೋ ಕಣ್ಣಿಂದನೇ ನೋಡ್ಬೇಕು. ಅಲ್ಲಿ ಇದೆ ಕೂಟ್ಕಲ್. ಅಯ್ಯೋ ನನ್ ನೋಡಿ ಅದು ಅರುಂಧತಿ ನಕ್ಷತ್ರ ತೋರಿಸ್ತಿದ್ಯಾ? ಇದೆ ಆ ಬಂಡೆ ನಿಂತಿದೆ ನೋಡಿ ಹಿಂಗೆ ಗಾಯ್ಸ್. ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿಂದ ಹತ್ತೋಗಿರೋದು ಗಾಯ್ಸ್ ನಾವು. ಈ ಕಾಡಲ್ಲಿ ಓಹ್, ಇಲ್ಲಿ ಯಾರು ಹತ್ತಕ್ಕಾಯ್ತದ? ತುಂಬಾ ಕಷ್ಟ ಯಪ್ಪಾ. ಆಗಿದೆ. ಕೈ ಎಲ್ಲ ಕುಯ್ದೋಗಿದೆ. ಇವಾಗ ಇದು ಏನು ಮನೆಗೆ ಹೋದ್ಮೇಲೆ ಗೊತ್ತಾಯ್ತು ಎಲ್ಲೆಲ್ಲಿ ಚುಚ್ಚೈತೆ ಅಂತ. ಬ್ಲ್ಯಾಕ್ ಆಗ್ಬಿಟ್ಟಿದೆ ಅಂತ. ಕಾಣಲ್ಲ ಬಿಡು, ಸೆನ್ಸರ್ ಕಟ್ ಆಗ್ಬಿಡ್ತದೆ. ತುಂಬಾ ಚೆನ್ನಾಗಿದೆ, ಸಕ್ಕದಾಗಿದೆ. ಒಳ್ಳೆ ಅಡ್ವೆಂಚರ್ ಫೀಲು. ಲೊಕೇಶನ್ ನೋಡ್ಕೊಳ್ಳಿ, ಇಲ್ಲಿ ಬಂದು ಅಲ್ಲೇ ಹತ್ಬೇಕು ನೋಡಿ, ಇಲ್ಲೇ ಬೋಳಪ್ಪನ ಕೆರೆ, ಆಮೇಲೆ ಎಲ್ಲಿ ರಂಗರಾಯರ ದೊಡ್ಡಿ ಕೆರೆ. ಈ ಲೊಕೇಶನ್ ನೋಡ್ಕೊಳ್ಳಿ. ಇದು ಲೊಕೇಶನ್ ಹಾಕ್ತೀವಿ ಬಿಡಿ, ಯಾಕೆ ಯೋಚನೆ ಮಾಡ್ತಾ? ಮೈನಾಕ್ ಪ್ರಜ್ವಲ್ ಅವ್ರಿಗೆ. ಸರಿ, ಓಕೆ, ಕೇಳ್ದಿ ಲಾಸ್ಟ್ ಮೈಲ್ ಮಚ. ಓಕೆ ಓಕೆ ಫ್ರೆಂಡ್ಸ್, ಬಾಯ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ನಮ್ಮ ಹೆಮ್ಮೆ ವ್ಲಾಗ್ಗೆ ಸ್ವಾಗತ. ಏಯ್, ಪ್ರಾರಂಭ ನಿನ್ ತುಂಬಾ ಸಿಗುತ್ತೆ. ನಮ್ಮ ನಾಡು ರೇಷ್ಮೆ ನಾಡು, ನಮ್ಮ ಹೆಮ್ಮೆ ರಾಮನಗರ.